ಸ್ನೇಹಿತರೆ ಇವತ್ತು ಬೆಳಗ್ಗೆ ಏನೈತಿ ವಿಲೇಜ್ ಅಕೌಂಟ್ ಒಂದು ವಿಡಿಯೋ ಮಾಡಿ ತಿಳಿಸಿ ನೋಡ್ರಿ. ಅದರೊಳಗೆ ಏನು ತಿಳಿಸ್ಕೊಟ್ಟಿನಿ ಅಂದ್ರೆ ಈಗ 2024 ವಿಲೇಜ್ ಅಕೌಂಟ್ಗೆ ಏನೈತಿ ಎಷ್ಟು ಅಪ್ಲಿಕೇಶನ್ ಬಿದ್ದಿದ್ದು, ಎಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು, ಅದರೊಳಗೆ ಎಷ್ಟು ವಿದ್ಯಾರ್ಥಿಗಳು ಏನೈತಿ ಪೇಮೆಂಟ್ ಮಾಡಿದ್ರು, ಎಷ್ಟು ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಿದ್ದಿಲ್ಲ. ಇವತ್ತು ಬೆಳಗ್ಗೆ ಏನೈತಿ ಅದ್ರ ಬಗ್ಗೆ ಏನೈತಿ ಸಂಪೂರ್ಣವಾಗಿ ಅದನ್ನು ತಿಳಿಸ್ಕೊಟ್ಟನ. ಯಾರು ವಿಡಿಯೋ ನೋಡ್ರಿ ಮ್ಯಾಕ್ ಐ ಕಾರ್ಡ್ ಕೊಡ್ತಾನೋ. ಮತ್ತು ಆ ವಿಡಿಯೋದಾಗ ಏನೈತಿ ಕೆಲವೊಂದು ವಿದ್ಯಾರ್ಥಿಗಳು ಆ ವಿಡಿಯೋ ಮಾಡೋದು ಏನೈತಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಕೇಳ್ತಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ರಿ ಅಂತ ಅನ್ನತ್ತಿದ್ರಿ. ಕೆಲವೊಂದು ವಿದ್ಯಾರ್ಥಿಗಳು ಮೇನಾಗಿ ಏನೂ ಗೊತ್ತಾಗಿರಂಗಿಲ್ಲ, ಎಷ್ಟು ವಯಸ್ಸಿದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇದ್ರ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿಯಾಗಿದ್ದಿರ್ತೈತಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿದ್ದಿರ್ತೈತಿ, ಸಿಲೆಬಸ್ ಯಾವ ರೀತಿಯಾಗಿದ್ದಿರ್ತೈತಿ, ಎಕ್ಸಾಮ್ ಫೀ ಎಷ್ಟು ಇದ್ದಿರ್ತೈತಿ, ಏನೂ ಕೆಲವೊಂದು ವಿದ್ಯಾರ್ಥಿಗೆ ಗೊತ್ತಾಗಿರಂಗಿಲ್ಲ. ಸೊ ಅದಕ್ಕಾಗಿ ಅವ್ರ ಸಂಬಂಧ ಏನೈತಿ ಈ ವಿಡಿಯೋ ಮಾಡತ್ತಾನ. ಇದೊಂದು ವಿಡಿಯೋ ನೋಡಿದ್ರೆ ಏನೈತಿ ನಿಮ್ಗೆ ವಿಲೇಜ್ ತಗೊಂಡು ಒಟ್ಟು ಗೊತ್ತಾಗ್ಬಿಡ್ತೈತಿ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು. ಮತ್ತು ಒಟ್ಟು ಓವರಾಲ್ ಏನೈತಿ ಒಟ್ಟು ಇದೋ ಒಂದು ವಿಡಿಯೋದಾಗ ಕವರ್ ಮಾಡಿಬಿಡ್ತಾನು. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡತ್ತೀರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಮೇನಾಗಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾರು ವಿದ್ಯಾರ್ಥಿಗಳು ಕಾಯ್ಕೊಂಡು ಕೂತೀರಿ ವಿಲೇಜ್ ತಗೊಂಡು ನೋಟಿಫಿಕೇಶನ್ ಆಕೈತಿ ಅಂಥೇಳಿ ಒಟ್ಟು ಪೂರ ರೆಡಿ ಮಾಡ್ಕೊಂಡು ನನಗೆ ಕೂತೀರಿ. ಅಪ್ಲಿಕೇಶನ್ ಆತಂದ್ರೆ ಏನೈತಿ ಅಪ್ಲಿಕೇಶನ್ ಹಾಕಕ್ಕೆ ವೇಟ್ ಮಾಡತ್ತಿದ್ರಿ. ನಿಮಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೋದು ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ನಿಮ್ಗೆ ಅಪ್ಡೇಟ್ ಕೊಡ್ತಾನೆ ವಿಲೇಜ್ ಅಕೌಂಟ್ ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅಪ್ಡೇಟ್ ಕೊಡ್ತಾನೆ. ಅದ್ರ ಜೊತೆಗೆ ಏನೈತಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗ್ತಂದ್ರೆ ಹೆಂಗೆ ಅಪ್ಲಿಕೇಶನ್ ಹಾಕೋದು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ನೀವು ಮೊಬೈಲ್ ಮೂಲಕ ಏನೈತಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತಾನೆ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಲ್ಲ ಮಾಹಿತಿ ಸಿಗ್ತಿರ್ತೈತಿ. ಈ ಮಗ್ಳು ಸ್ಕ್ರೀನ್ ಮೇಲೆ ಹಾಕಿ ಅದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಏನು ಮಾಹಿತಿ ಇದ್ದಿರ್ತೈತಿ ಅಂದ್ರೆ ಇಲ್ಲಿ ನೋಡ್ರಿ ಏನು ಕೊಟ್ಟಾರಂದ್ರೆ ಇಲ್ಲಿ ಒಂದೇದು ಗ್ರಾಮ ಆಡಳಿತ ಅಧಿಕಾರಿ ಈ ಸಲ ಏನಾದ್ರೆ ಅಧಿಸೂಚನೆ ಅಂತಂದರೆ ಸೇಮ್ ಇದ್ರಂಗೆ ಬರ್ತೈತಿ, ಏನೂ ಚೇಂಜ್ ತರಂಗಿಲ್ಲ. ಏನೋ ವೇಕೆನ್ಸಿ ಡೇಟ್ಸ ಈ ರೀತಿ ಒಂದು ಸ್ವಲ್ಪ ಏನೈತಿ ಮಾಹಿತಿ ಚೇಂಜ್ ಇದ್ದಿರ್ತೈತಿ. ಮೇನಾಗಿ ಎಲ್ಲವೂ ಕೂಡ ಇದೇ ರೀತಿಯಾಗಿ ಇದ್ದಿರ್ತೈತಿ. ಇಲ್ಲಿ ನೋಡ್ರಿ ಹುದ್ದೆ ವಿವರ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಸ್ಯಾಲರಿ ಈಗ ಸೆಲೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಈಗ ಎಷ್ಟು ಸ್ಯಾಲ್ರಿ ಇದ್ದಿರ್ತೈತಿ, ಸ್ಯಾಲ್ರಿ ನೋಡಿರಿ ಮೇನಾಗಿ ಬಂದ್ಬಿಟ್ಟು ಮಂತ್ಲಿ ನಿಮ್ಗೆ 21,400ರಿಂದ 42,000 ರೂಪಾಯಿ ಸ್ಯಾಲ್ರಿ, 21,000ರಿಂದ 42,000 ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಸೊ ಇದ್ರ ಜೊತೆಗೆ ಒಟ್ಟು ಹುದ್ದೆಗಳು ಇದು 2024 ಆಗಿರುವುದರಿಂದ 1,000 ಐತದ 1,000 ಐತಿ. ಈ ಸಲ ಏನೈತಿ ನೋಟಿಸ್ ಒಳಗಾರು 500 ಹೇಳ್ಯಾರ. ನೋಟಿಸ್ ಕೆಲವೊಂದಿಷ್ಟು ನೋಟಿಸ್ಗಳು ಬಿಟ್ಟಾಗ 500 ಅಂತ ಹೇಳ್ಯಾರ. ಅವ್ರು ನೋಡಿ ವೇಕೆನ್ಸಿ ಏನು ಇನ್ಕ್ರೀಸ್ ಆಕ್ಕವ ಏನೇನು ಆಕೈತಿ ನೋಡೋಣ. ಅದ್ರ ಬಗ್ಗೆನೂ ಕೂಡ ಕೇವಲ 500 ಅಟ್ಟ ಇದ್ದು ಅಂದ್ರೆ ಇಲ್ಲಿ ಏನು ಬಾಕ್ಸ್ ಒಳಗೈತೆ ಇದು 500 ತೆಗಿತಾರೆ. ಇಲ್ಲಿ ಏನೈತಿ 1,000 ಮಾಡ್ತಾರೆ. ಇಲ್ಲಿ ಏನೈತಿ 500 ಬದಲಿ 1,000 ವೇಕೆನ್ಸಿ ಬದಲಿ 500 ವೇಕೆನ್ಸಿ ಮಾಡ್ತಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಏನಾಗಿತ್ತಂದ್ರೆ ಕ್ವಾಲಿಫಿಕೇಷನ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ರಿ ಮೇನಾಗಿ ಬಂದುಬಿಟ್ಟು ಒಂದೇದ ಸೆಕೆಂಡ್ ಪಿ ಯು ಸಿ ಯಾವ ಸ್ಟ್ರೀಮ್ ಅಂದ್ರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಜಸ್ಟ್ 12ನೇ ತರಗತಿ ಕಂಪ್ಲೀಟ್ ಆಗಿತ್ತು ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಜಸ್ಟ್ 12ನೇ ತರಗತಿ. ಸೊ ಅದೇ ರೀತಿಯಾಗಿ ಮೇನಾಗಿ ಏನು ಕೊಟ್ಟಾರಂದ್ರೆ ಇದೇನು ಬೇಡ, ಇದನ್ನೇನು ನೋಡೋಬೇಡ್ರಿ, ಅವೆಲ್ಲ ಕನ್ಫ್ಯೂಸ್ ಆಕೈತಿ. ಜಸ್ಟ್ ಮೇನಾಗಿ ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬಿಡೋದು. ಜಸ್ಟ್ 12ನೇ ತರಗತಿ ವಯಸ್ಸನ್ನು ತಿಳಿಸ್ಕೊಡ್ತಾನೆ. ಮತ್ತು ಸೆಕೆಂಡ್ ಪಿ ಯು ಸಿ ತಿಳಿಸ್ಕೊಟ್ಟಾರದೆ ವಯಸ್ಸು ಇದ್ದಿರ್ತೈತಿ ಇಷ್ಟು ವರ್ಷ ಅಂತೇಳಿ. ಸೆಕೆಂಡ್ ಪಿ ಯು ಸಿ ಕಂಪ್ಲೀಟಾಗಿ ಇಷ್ಟು ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮೇನಾಗಿ ಬಂದ್ಬಿಟ್ಟು 18 ವರ್ಷ, ಮೇನಾಗಿ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಗರಿಷ್ಠ ವಯೋಮಿತಿ ಇಲ್ಲಿ ನೋಡ್ರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 35 ವರ್ಷ. ಇವರು 18ರಿಂದ 35 ವರ್ಷ ತನಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ ಪ್ರವರ್ಗ 2A ಪ್ರವರ್ಗ 2B 3A 3B ವರ್ಗದ ಅಭ್ಯರ್ಥಿಗಳಿಗೆ ಇವರಿಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 38 ವರ್ಷ. ಮತ್ತು SC/ST ಕ್ಯಾಟಗರಿ 1 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 40 ವರ್ಷ. ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ. ಮಿನಿಮಮ್ ಎಷ್ಟ ಜಸ್ಟ್ 18 ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಸೆಕೆಂಡ್ ಪಿ ಯು ಸಿ ಆಗಿ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿ 18 ವರ್ಷ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾಯ್ತು ಎಕ್ಸಾಮ್. ಒಂದನೇದಕ್ಕೆ 2 ಎಕ್ಸಾಮ್ ಇದ್ದಿರ್ತೈತಿ. ಒಂದನೇದ ಪೇಪರ್ 1 ಇದ್ದಿರ್ತೈತಿ, ಪೇಪರ್ 2 ಇದ್ದಿರ್ತೈತಿ. ಕಡ್ಡಾಯ ಕನ್ನಡ ಇದ್ದಿರ್ತೈತಿ ಒಂದನೇದ. ಇಲ್ಲಿ ನೋಡ್ರಿ ಮೇನಾಗಿ ಬಂದುಬಿಟ್ಟು ಇದನ್ನೊಂದು
ಇದೊಂದು ಬಾಕ್ಸ್ ಒಂದು ನೋಡಿದ್ರೆ ನಿಮ್ಗೆ A to Z ಎಕ್ಸಾಮ್ದು ಕ್ಲಿಯರ್ ಆಕತಿ. ನಾ ಎಷ್ಟು ಸಿಂಪಲಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊತಾ ಹೊಂಟನು. ನಿಮ್ಗೆ ಏನೇ ಡೌಟ್ ಇದ್ದರೂ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ನಾನು ಸಿಂಪಲಾಗಿ ಏನೇ ತಿಳಿಸ್ಕೊಟ್ಟು ಎಷ್ಟು ಮೀರಿ ಏನೇ ಡೌಟ್ ಇದ್ದರೂ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಎಕ್ಸಾಮ್ದು ಕ್ಲಿಯರಾಗಿ ಹೇಳ್ತು ನೋಡಿರಿ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆಯ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಬಹು ಆಯ್ಕೆ ಒಂದು ಕ್ವಶನ ಆಪ್ಷನ, ಒಂದು ಕ್ವಶನ 4 ಆಪ್ಷನ ಹಂಗಿದಿರ್ತದೆ. ಟೋಟಲಿ ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು 50 ಅಂಕಗಳನ್ನು ಗಳಿಸತಕ್ಕದ್ದು. ಕನಿಷ್ಠ 50 ಅಂಕಗಳು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗಾರರಾಗುವುದಿಲ್ಲ. ಟೋಟಲಿ ಈ 150 ಮಾರ್ಕ್ಸಿಗೆ ಎಕ್ಸಾಮ್ ಇದ್ದಿರ್ತೈತಿ. 50 ಅಂಕ ನೀವು ಪಡ್ಕೊಳ್ಬೇಕು. ಕಡ್ಡಾಯ ಕನ್ನಡ ಎಕ್ಸಾಮ್ದಾಗ 150 ಮಾರ್ಕ್ಸಿಗೆ ಎಕ್ಸಾಮ್ ಇದ್ದಿರ್ತೈತಿ. 50 ಅಂಕ ಮಿನಿಮಮ್ ಅದ. ನೀವು 49 ಅಂಕ ಪಡೆದರೂ ಕೂಡ ನಿಮಗೆ 2ನೇ ಎಕ್ಸಾಮ್ ಅಟೆಂಡ್ ಇರೋಂಗಿಲ್ಲ. 50 ಅಂಕದ ಮೇಲೆ ಏನಾದ್ರೆ 1ನೇ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಅಂದರೆ 2ನೇ ಎಕ್ಸಾಮ್ ಬರಿಬೋದು. ಮತ್ತು ಸೆಲೆಕ್ಷನ್ ಇದ್ರ ಮೇಲೆ ಯಾವುದ್ರ ಮೇಲೆ ಮೇನ್ ತೊಗೋತಾರಂದ್ರೆ 1ನೇ ತೊಗೊಳಂಗಿಲ್ಲ. ಓನ್ಲಿ ಅದು ಪಾಸಿಂಗ್ ಅಷ್ಟೇ ಅದ. 50 ಮಾರ್ಕ್ಸ್ ತೆಗೆದುಕೊಂಡ್ರೆ ಆಯ್ತು, ಅದು ಓನ್ಲಿ ಕ್ವಾಲಿಫೈ ಆಗೋಕೆ ಅಷ್ಟೇ ಅದು. ಸೆಕೆಂಡ್ ಎಕ್ಸಾಮ್ ಇದು ನೋಡಿರಿ, ಪೇಪರ್ 2. ಈ ಪೇಪರ್ 2 ಮೇಲೆ ನಿಮ್ಮ ಸೆಲೆಕ್ಷನ್ ಇದಿರ್ತೈತಿ. ಇಲ್ಲಿ ನೋಡಿರಿ, ಇಲ್ಲಿ ಕೊಟ್ಟಾರ ನೋಡಿರಿ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಓನ್ಲಿ ಕ್ವಾಲಿಫೈ ಆಗೋಕೆ ಅಷ್ಟೇ ಇದೆ ಕಡ್ಡಾಯ ಕನ್ನಡ. ಇದ್ರ ಮೇಲೆ ಏನೈತಿ ಸೆಲೆಕ್ಷನ್ ಇರೋಂಗಿಲ್ಲ. ಸೆಲೆಕ್ಷನ್ ಎದ್ರ ಮೇಲೆ ಇರ್ತೈತಿ? ಪೇಪರ್ 2 ಎಕ್ಸಾಮ್ ಮೇಲೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಕೆಲವು ವಿದ್ಯಾರ್ಥಿ ಕನ್ಫ್ಯೂಸ್ ಆಗಬೇಡ್ರಿ. ಕಡ್ಡಾಯ ಕನ್ನಡ ಓನ್ಲಿ ಪಾಸ್ ಆಗೋಕೆ ಅಷ್ಟೇ ಅದ. ಪಾಸ್ ಆಗೋಕೆ ಅಷ್ಟೇ. ಇದು ಕ್ವಾಲಿಫೈ ಅದ್ರ ಮೇಲೆ ಮಾಡ್ತಾರೋ ನಿಮ್ದು ಸೆಲೆಕ್ಷನ್ ಯಾವ್ದು ಇರತ್ತೆ. ಪೇಪರ್ 2 ಇದ್ರ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತೆ ನಿಮ್ದು. ಇಲ್ಲಿ ನೋಡಿರಿ, ಇಲ್ಲಿ ಪೇಪರ್ 1 ಕೊಟ್ಟಿರ್ತಾರೆ, ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ ವಿಷಯ ಕೊಟ್ಟಾರ. ಟೋಟಲಾಗಿ 100 ಅಂಕಕ್ಕೆ ಇದ್ದಿರ್ತೈತಿ ಪೇಪರ್ 1. 2 ಗಂಟೆ ಟೈಮಿಂಗ. ಇದ್ರೊಳಗೆ ಪೇಪರ್ 1 ಯಾವ್ಯಾವ ಚಾಪ್ಟರ್ ಮೇಲೆ ಬರ್ತಾವೆ ಅದನ್ನು ಕೂಡ ಒಂದು ತಿಳಿಸ್ಕೊಡ್ತೀನಿ. ಸ್ವಲ್ಪ ವೀಡಿಯೋ ಲಾಂಗ್ ಆಕೈತಿ ಸ್ವಲ್ಪ ನೋಡಿರಿ. ಇಲ್ಲಿ ನೋಡಿರಿ, ಪ್ರಚಲಿತ ಘಟನೆಗಳು ಮತ್ತು ದೈನಂದಿನ ಗ್ರಹಿಕೆ ವಿಷಯಗಳು ಮತ್ತು ಭಾರತದ ಸಂವಿಧಾನ. ಸೊ ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕ ಸಂಬಂಧಿಸಿದ ಭಾರತ ಇತಿಹಾಸ ಈ ರೀತಿಯಾಗಿ ನೋಡ್ಕೊರಿ. ಬೇಕಾಗಿತ್ತ ನೋಡಿರಿ. ಇನ್ನೊಂದು ಏನಪ್ಪ ಅಂದ್ರೆ ಈ PDF ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂದ್ರೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನೋಡಿರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಮೇನಾಗಿ ಎಕ್ಸಾಮ್ ನೋಡ್ಕೊರಿ. ನೀವು ಎಕ್ಸಾಮ ನೋಡ್ಕೊರಿ. ಈಗ ಮೇನಾಗಿ ಯಾವುದಕ್ಕೆ ಹೆಚ್ಚು ನೀವು ಫೋಕಸ್ ಮಾಡ್ಬೇಕಂದ್ರೆ ಪೇಪರ್ 1 ಫೋಕಸ್ ಮಾಡ್ಬಾರ್ದು. ಯಾವತ್ತು ಪೇಪರ್ 2 ಕೇವಲ ಕ್ವಾಲಿಫೈ ಆಗೋಕೆ ಕಷ್ಟ ಅದು. ಪೇಪರ್ 1 ಇದು ನೀವು ಫೈನಲ್ ಸೆಲೆಕ್ಷನ್ ಆಗಬೇಕಂದ್ರೆ ಪೇಪರ್ 2 ಕೈ ಹೆಚ್ಚು ಏನೈತ್ರಿ ಫೋಕಸ್ ಕೊಡಬೇಕು. ಇಲ್ಲಿ ನೋಡಿರಿ, ಪೇಪರ್ 2 ಪ್ರಶ್ನೆ ಪತ್ರಿಕೆ 2. ಇದರೊಳಗೆ 100 ಅಂಕ 2 ಗಂಟೆ ಟೈಮಿಂಗ. ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇಷ್ಟ್ರ ಮೇಲೆ ನಿಮಗೈತಿ ಪೇಪರ್ 2. ಇದ್ರ ಮೇಲೆ ಏನೈತಿ 1ನೇದೈತಿ ಕಡ್ಡಾಯ ಕನ್ನಡ. ಇನ್ನು 50 ಮಾರ್ಕ್ಸ್ ತೆಗೆದುಕೊಂಡ್ರೆ ಪಾಸ್ ಅದ. ನೀವು 150ಕ್ಕೆ ಕಡ್ಡಾಯ ಕನ್ನಡ ಪೇಪರ್ ಕಂಡಕ್ಟ್ ಮಾಡಿರಿ. ನೀವು 150ಕ್ಕೆ 150 ತೆಗೆದುಕೊಂಡ್ರೆ ಏನೈತಿ ನೀವು ಪಾಸ್ ಆದಂಗಲ್ಲ. ಮೇನ್ ಇವ್ರದ್ದು ಏನೈತಿ ಮೇನ್ ಫೋಕಸ್ ಯಾವ್ದು ಸೆಕೆಂಡ್ ಪೇಪರ್. ಇದ್ರ ಮೇಲೆ ಮೇನ್ ಫೋಕಸ್ ಮಾಡ್ಬೇಕು ನೀವು. ಯಾಕಂದ್ರೆ ಕ್ವಾಲಿಫೈ ಆಗೋಕೆ ಕೇವಲ ಪೇಪರ್ ಕ್ವಾಲಿಫೈ ಆಗೋಕೆ ಅಷ್ಟೇ. 50 ಮಾರ್ಕ್ಸ್ ತೆಗೆದುಕೊಂಡ್ರೆ ಪಾಸ್ ಅಷ್ಟೇ. ಅದ್ರ ಮೇಲೆ ಏನೈತಿ ಯಾವತ್ತು ಒತ್ತು ಕೊಡಬೇಡ್ರಿ. ಇಲ್ಲಿ ನೋಡಿರಿ, ಮೇನಾಗಿ ಬಂದ್ಬಿಟ್ಟು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇದು ಮೇನು. ಇದಕ್ಕೂ ಟೋಟಲಾಗಿ 150 ಅಂಕ, 2 ಗಂಟೆ ಟೈಮಿಂಗ. ಮತ್ತು ಅದೇ ರೀತಿಯಾಗಿ ನೆಗೆಟಿವ್ ಮಾರ್ಕಿಂಗ್ ನೋಡಿರಿ 1/4 ಹಂಗಂದ್ರೆ ಈಗ ಎಕ್ಸಾಮ್ ನೀವು ಬರ್ದಿರಿ. ನೀವು ಮ್ಯಾಗ ಏನೈತಿ ಕ್ವಶನ, ತೆಳಗೇನೈತಿ ಆನ್ಸರ ಈ ರೀತಿ ಇದ್ದಿರ್ತಾವೆ. ಈಗ 1ನೇ ಕ್ವಶನ್ ತೆಗೆದುಕೊಂಡ್ರೆ ನೀವು 1ನೇ ಕ್ವಶನ್ನ ರೈಟ್ ಮಾಡಿರ್ತೀರಿ. 1ನೇ ಕ್ವಶನ್ ರೈಟ್ ಮಾಡಿರ್ತಾರೆ. ಅದ್ರ ತೆಳಗೆ ಏನೈತಿ ಮತ್ತೇನೈತಿ 4 ಕ್ವಶನ್ ತಪ್ಪದು ಅಂದ್ರೆ 1ನೇದು ರೈಟ್ ಮಾಡಿ 4 ಕ್ವಶನ್ ತಪ್ಪದು ಅಂದ್ರೆ ಈಗ ಏನು ಮ್ಯಾಗ ರೈಟ್ ಮಾಡಿರ್ತಾರೆ ಆನ್ಸರ್, ಆ ರೈಟ್ ಆಗಿದ್ದು ಆನ್ಸರ್ ಕೂಡ ರಾಂಗ್ ಆಕೈತಿ. ಈ ರೀತಿಯಾಗಿ ಏನೈತಿ ನೆಗೆಟಿವ್ ಮಾರ್ಕಿಂಗ್, ಋಣಾತ್ಮಕ ಅಂಕಗಳು ಈ ರೀತಿಯಾಗಿ ಮಾಹಿತಿ ಇದ್ದಿರ್ತೈತಿ. ವಿಲೇಜ್ದಾಗ ಕೊಂಡದ ಒಟ್ಟು ಕೂಡ ಮಾಹಿತಿನ ತಿಳಿಸ್ಕೊಟ್ಟನ. ಇನ್ನೊಮ್ಮೆ ಹೇಳ್ತು ನೋಡಿರಿ ಸಿಂಪಲಾಗಿ. ಜಸ್ಟ್ ಅದಕ್ಕೆ 12ನೇ ತರಗತಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮಿನಿಮಮ್ 18 ವರ್ಷ ಎಕ್ಸಾಮ್ ಇಂತಿ ಕಡ್ಡಾಯ ಕನ್ನಡ ಇದ್ದಿರ್ತೈತಿ. ಕಡ್ಡಾಯ ಕನ್ನಡಕ್ಕೆ ಏನಾದ್ರೆ ಕ್ವಾಲಿಫೈ ಆಗೋಕೆ ಕಷ್ಟ. 150ಕ್ಕೆ ಇದ್ದಿರ್ತೈತಿ. ನೀವು 150ಕ್ಕೆ ತೆಗೆದುಕೊಂಡ್ರೆ ನೀವು ಪಾಸ್ ಆದಂಗಲ್ಲ. ಮೇನಾಗಿ ಬಂದುಬಿಟ್ಟು ಪೇಪರ್ 2 ಎಲ್ಲರೂ ಫೋಕಸ್ ಕೊಡ್ರಿ. ಕೇವಲ ಅದರ ಪಾಸ್ ಆಗಿಟ್ಟೆ 50 ಮಾರ್ಕ್ಸ್ ತೆಗೆದುಕೊಂಡ್ರೆ ನೀವು ಕ್ವಾಲಿಫೈ. 50 ಮಾರ್ಕ್ಸ್ ತೆಗೆದುಕೊಂಡ್ರೆ ಕ್ವಾಲಿಫೈ. ಮೇನ್ ಪ್ರಿಪ್ರೇಷನ್ ಯಾವುದಕ್ಕಂದ್ರೆ ಪೇಪರ್ 2 ಇದಕ್ಕೆ ಮೇನ್ ಪ್ರಿಪ್ರೇಷನ್ ಇದ್ದಿರ್ತೈತಿ. ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇದ್ರ ಮೇಲೆ ಕ್ವಶನ್ ಪೇಪರ್ 2 ಇದ್ದಿರ್ತೈತಿ. ಇದಕ್ಕೆ ಎಲ್ಲರೂ ಕೂಡ ಫೋಕಸ್ ಕೊಡ್ರಿ. ಇದ್ರ ಮೇಲೆ ಇದ್ರ ಕ್ವಾಲಿಫೈ ಹಾಕಿದ
ನೀವು ಸೆಲೆಕ್ಟ್ ಆಗೋಕೆ ಪೇಪರ್ 2 ಇದ್ದಿರ್ತೈತಿ. ಪೇಪರ್ 1 ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರಂಗಿಲ್ಲ. ಈ ರೀತಿಯಾಗಿ ವಿಲೇಜ್ ತಗೊಂಡು ಮಾಹಿತಿ ಇದ್ದಿರ್ತೈತಿ. ನಿಮಗೆ ಇದನ್ನು ಬಿಟ್ಟು ಏನೇ ಡೌಟ್ ಇದ್ದರೂ ಡೈರೆಕ್ಟ್ ಇನ್ಸ್ಟಾಗ್ರಾಮ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇದ್ರ ಸಂಬಂಧ ಏನೈತಿ ಕೆಲವೊಂದಿಷ್ಟು ನೋಟ್ಸ್ಗಳು ಅದಾವೆ. ನೋಟ್ಸ್ ಅದಾವೆ ಅವು ಏನೈತಿ ಇನ್ನೂ ಕೆಲವೇ ದಿನಗಳಲ್ಲಿ ಅವನು ಕೂಡ ಪಬ್ಲಿಷ್ ಮಾಡ್ತೀವಿ. ಕೇವಲ ಅಷ್ಟು ಏನೈತಿ ಪ್ರಿಪೇರ್ ಮಾಡಿದ್ರೆ ನಮಗೆ ಎಲ್ಲ ಕೂಡ ಮಾಹಿತಿ ಕವರ್ ಆಕೈತಿ. ಕಂಪ್ಯೂಟರ್ ಜ್ಞಾನದ ಕೂಡ ಏನೈತಿ ಕ್ವಶನ್ ಇದ್ದಿರ್ತೈತಿ. GK ಏನೈತಿ ಸಪ್ರೇಟ್ ಇದ್ದಿರ್ತೈತಿ. ಮತ್ತು ಜನರಲ್ ಇಂಗ್ಲೀಷ್ ಇವು ಏನೈತಿ ಸಪ್ರೇಟ್ ನೋಟ್ಸನ್ನು ಅದಾವೆ. ಅವು ಕೂಡ ನಿಮ್ಗೆ ಪಬ್ಲಿಷ್ ಮಾಡ್ತೀವಿ ಅಂಥೇಳಿ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೋರಿ. ನಮ್ಮ ಚಾನಲಿಂದ ಏನೇ ವಿಲೇಜ್ ತಗೊಂಡು ಮಾಹಿತಿ ಬಂದರೂ ಕೂಡ ನಮ್ಮ ಚಾನಲಿಂದ ಎಲ್ಲವೂ ಕೂಡ ಕವರ್ ಮಾಡಿ ತಿಳಿಸ್ತಾ ಇರ್ತೀವಿ. ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ನಿಮ್ಗೆ ವಿಡಿಯೋ ಒಂದು ಸ್ವಲ್ಪ ಯೂಸ್ಫುಲ್ ಆಗಿತ್ತು ಒಂದು ಲೈಕ್ ಕೊಡಿರಿ. ಅದೇ ರೀತಿ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ.